ಪೈಪ್ ಏನು ಯಾತಕ್ಕೆ ಹುಟ್ಟಿದ್ದು ಈ ಸೈಜು ಅಂತ ಈಗ ನೀವು ತಮಗೆಲ್ಲ ಅನಿಸ್ಬೋದು ಏನಿದೆ ಕಾಮನ್ ಪೈಪ್ ಅದಕ್ಕೆ ಏನಪ್ಪ ಅಂತ. ಸೊ ಅದಕ್ಕೆ ಬಗ್ಗೆ ನಾನು ತಿಳಿಸ್ತೇನೆ ದಯವಿಟ್ಟು. 2 ಬಿಟ್ಟಿತ್ತು 50 ವರ್ಷ ಹಿಂದೆ, 2 ಬಿಟ್ಟಿತ್ತು 6 ಇಂಚಿ 6.5 ಇಂಚಿ 2 ಬಿಟ್ಟು ಅಂತ ಬರ್ತಾ ಇತ್ತು. ಅದರ ಸೈಜು 165 ಮಿಲಿಮೀಟರ್ ಡೈಮೆನ್ಷನ್, ಔಟರ್ ಡೈಮೆನ್ಷನ್. ಇನ್ನೊಂದು 175 ಔಟರ್ ಡೈಮೆನ್ಷನ್. ಅದರ ಬಗ್ಗೆ ಹೇಳ್ತೀನಿ. ಫಸ್ಟ್ 165ರಿಂದ ಬಿಟ್ ಹಾಕಿದಾಗ ಅದಕ್ಕೆ MS ಪೈಪು BIS ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಲ್ಲಿ ಇತ್ತು. ಬೇರೆ ಅದರಲ್ಲಿ ಅದೇ ಅಪ್ರೂವಲ್ ಆಗಿದೆ. ಅದರಿಂದ MS ಪೈಪ್ ಹಾಕಿದಾಗ ಮೋಟರ್ಗೂ ಪೈಪ್ಗೂ ಗ್ಯಾಪ್ ತುಂಬ ಕಮ್ಮಿ ಇದೆ. ಆದರೆ ಈಗಿನ ಕಾಲ 1000 ಅಡಿ 1500 2000 ಅಡಿ ಹೋಗ್ತಾ ಇದೆ. ಈ 6 ಇಂಚು ಬಿಟ್ಟು ಹೋಗ್ತಾ ಇದ್ರೆ ಸೈಜ್ ಕಮ್ಮಿ ಆಗ್ತಾ ಹೋಗ್ತದೆ ಕೆಳಗಡೆ. ಏನಾದರೂ ಮೋಟ್ರಿಗೂ ಅದು ಗ್ಯಾಪ್ ಕಮ್ಮಿ ಇರೋದಕ್ಕೆ ಎಲ್ಲಿ ಬೇಕಾದರೂ ಮೋಟ್ರ್ ಸಿಕ್ಕಾಕೊಳ್ಳೋಕೆ ಅವಕಾಶ ಜಾಸ್ತಿ ಇದೆ. ಅಟ್ಲೀಸ್ಟ್ ಕೇಬಲ್ ಬರ್ಬೋದು, ಒಂದು ಇದು ಕಲ್ಲು ಬರ್ಬೋದು, ಏನೇ ಬಂದರೂ ಸಿಕ್ಕಾಕೊಳ್ತಾ ಇತ್ತು. ಆ ರೀತಿ ಹಲವಾರು ಸಾವಿರಾರು ಬೋರುಗಳು ಹಾಳಾಗ್ಬಿಟ್ಟಿದ್ದಾವೆ. ರೈತರಿಗೆ ಒಂದೇ ಒಂದು ಬೋರ್ ಸಿಗೋದು ಆಪಕ್ಕೂ ಶಕ್ತಿ ಇಲ್ಲ. ಅಂತಹ ಪರಿಸ್ಥಿತಿಗಳಲ್ಲಿ ನೀರಿದ್ದು ಬೋರು ಮೋಟರ್ ಸಿಕ್ಕಾಕೊಂಡು ಕಳ್ಕೊಂಡಿರೋದು ಜಾಸ್ತಿ ಇದ್ದಾರೆ. ಅಂಥ ಟೈಮಲ್ಲಿ ನನ್ನ ಮಾವನಾದ್ರ ಜಿ ಕೇಶವಲ್ ನಾಯ್ಡು ಅವರು ಇಡೀ ದೇಶದಲ್ಲಿ ಬೋರ್ವೆಲ್ ಫೀಲ್ಡ್ಗೆ ಹೋಗಿ 10 ಬೋರು 10 ರಿಗ್ಗು 15 ರಿಗ್ಗು ತಗೊಂಡೋಗಿ ಎಲ್ಲ ಬೇರುಗಳು ಮಾಡ್ತಾ ಇದ್ರು ಕೆಲಸ. ಅವರು ರಿಟೈರ್ಡ್ ಮಿಲಿಟರಿ, ಅವರು ಒಬ್ಬ ರೈತರ ಮಗ. ಅವರು ನಾನು ಏನಾದರೂ ಮಾಡಬೇಕು, ನಮ್ಮ ದೇಶಕ್ಕಾಗಲಿ ನಮ್ಮ ಊರಿಗಾಗಲಿ ಏನೋ ಮಾಡಲೇಬೇಕು ಅಂತ ಒಂದು ಆಸೆಯಿಂದ ಕೊನೆಗೆ ಈ ಬಿಟ್ಟಿಂದ ಯಾವ ತೊಂದರೆ ಬರ್ತಾ ಇದೆ, ಯಾಕೆ ಈ ಥರ ಇದ್ದಾರೆ, ನಮ್ಗೆ ಅವಕಾಶ ಇದೆಯಲ್ಲ ಅಂತ ಹೇಳಿ 175 mm ಔಟರ್ ಓಡಿನು ಅವರೇ ಮಾಡಿದ್ದು. ಪೇಟೆಂಟ್ ಮಾಡಿದ್ದೀವಿ, ಕಾಪಿರೈಟ್ ಮಾಡಿದ್ದೀವಿ, ಡಿಸೈನ್ ಮಾಡಿದ್ದೀವಿ, ಟ್ರೇಡ್ ಮಾರ್ಕ್ ಎಲ್ಲ ನಾವೇ ಮಾಡ್ಕೊಂಡಿದ್ದೀವಿ. 1999 ಪೇಟೆಂಟ್ ಮಾಡಿರೋದು. 2002 ಆ ಪೈಪು ದೇಶದಲ್ಲಿ ಕರ್ನಾಟಕದಲ್ಲಿ ಕಲ್ಕಟ್ಟ ಟ್ಯೂಬ್ಸ್ ಅವರಿಂದ ಬಿಡುಗಡೆ ಮಾಡಿಸಿದ್ವಿ. ಆ ಪೈಪನ್ನು ಕಲ್ಕಟ್ಟ ಟ್ಯೂಬ್ಸ್ ಅಂತ ಬಿಡುಗಡೆ ಮಾಡಿಸಿದ್ವಿ. ಆವತ್ತಿಂದ ಒಂದೊಂದು ಪೈಪು ತಗೊಂಡೋಗಿ ಮಾರಿ ಅಲ್ಲಿಂದ ಕಷ್ಟಪಟ್ಟು ಬಂದ ಮೇಲೆ ಆವಾಗ SM ಕೃಷ್ಣ ಮುಖ್ಯಮಂತ್ರಿಗಳಿದ್ದರು. ಅವರು ಇರೋವಾಗ ಶ್ರೀ ವಿ ಮುನಿಯಪ್ಪ ಅವರು, ಶ್ರೀ ಕೋಲಿವಾಡಿ ಇಬ್ಬರು ಮಿನಿಸ್ಟರ್ಗಳು 6.5 ಇಂಚು ಬಿಟ್ಟೇ ಹಾಕ್ಬೇಕು, ಬಳಸಬೇಕು ಕರ್ನಾಟಕದಲ್ಲಿ, ಯಾವುದೇ ಮಾಡಬಾರ್ದು ಅಂತ ಕಾನೂನು ರೀತಿ ಅವರು ಒಂದು ಆರ್ಡರ್ ಮಾಡಿ ಪಾಸ್ ಮಾಡಿಬಿಟ್ರು. ಆವಾಗ 6 ಇಂಚು ಬಿಟ್ಟು ನಿಂತೋಗಿ 6.5 ಸ್ಟಾರ್ಟ್ ಆಯಿತು. ಸೊ 6.5 ಇಂಚು ಬಿಟ್ಟು ಸ್ಟಾರ್ಟ್ ಮಾಡಿದ್ದು ನಮ್ಮ ಮಾವನವರೇ. ಅದಕ್ಕಾಗಿ 3 ವರ್ಷ ನಮಗೆ ರಾಯಲ್ಟಿ ಕೊಟ್ಟಿದ್ದಾರೆ. ಆ ಕಾಲ್ ಟ್ಯೂಬ್ ಅವನು 2005ವರೆಗೂ ಕೊಟ್ಟಿದ್ದಾನೆ. 2005 ಏಪ್ರಿಲ್ ಅಲ್ಲಿ ನಿಲ್ಲಿಸ್ಬಿಟ್ಟು BT ಕಂಪ್ನಿ ಅಂತ ಒಂದು ಬಂತು ಬೆಂಗಳೂರಿಗೆ ಪೈಪ್ ಹೈದರಾಬಾದಿಂದ. ನಾವು ರಾಯಲ್ಟಿ ಕೊಡ್ತೀವಿ, ಅವ್ರು ನಿಲ್ಲಿಸಿ, ಇಲ್ಲ ಅಂತ ಅವ್ರ ಹತ್ರ ರಾಯಲ್ಟಿ ಇಸ್ಕೊಳ್ಳಿ ಅಂತ ಹೇಳಿದ್ರು. ಆವಾಗ ಎಂತ ಅದನ್ನು ಸೀಸ್ ಮಾಡಿಬಿಟ್ಟು ಆವಾಗ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಡೆಪ್ಯೂಟಿ CM ಆಗಿದ್ರು. ಆವಾಗ ನಿಲ್ಸಿದ್ರು. ನಮ್ಮ ಪೊಲೀಸ್ ಅವರು ಯಾರೋ ಬಂದು ಯಾಕೆ ತಗೊಂಡು ಹೋಗ್ತಾ ಇದ್ರಿ ಪೈಪು, ಏನು ಉದ್ದೇಶ ಇದು ಅಂತ ನಿಲ್ಸಿದ್ರು. ಆವಾಗ ಕೋರ್ಟ್ ಆರ್ಡರ್ ತೋರಿಸಿದ್ದಾರೆ, ಅವ್ರಿಗೆ ಗಮನಕ್ಕೆ ತಂದರು. ಸರ್ ಕೋರ್ಟ್ ಆರ್ಡರ್ ಇದೆ ಅಂತ, ಸರಿ ತಗೊಂಡು ಹೋಗಪ್ಪ, ಯಾವ ತೊಂದರೆ ಬೇಡ ಅಂತ ಕಳಿಸ್ಬಿಟ್ರು. ಪೈಪ್ ತಗೊಂಡು ಹೋಗ್ತಾ ಇರೋವಾಗ ನಮಗೆ ಅಪಘಾತ ಆಯಿತು, ಆಕ್ಸಿಡೆಂಟ್ ಆಯಿತು. ಅದರಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರು ASI ನಮ್ಮ ಕೋಬ್ರದರಾದ ಪಶುಪತಿ ಅನ್ನೋರು ಅಲ್ಲೇ ತೀರ್ಕೊಂಡ್ರು. ನಾನೇ ಅಲ್ಲೇ ಇದ್ದೆ. ನನಗೂ ತುಂಬ ಏಟುಗಳಾಗಿದೆ, ಸ್ಪೈನಲ್ ಕಾರ್ಡು. ನಾನು ನಡೆಯೋಕೆ 6 ವರ್ಷ ಆಯಿತು, ಬೆಡ್ ಮೇಲೆ ಇದ್ದು ಬರೋಕೆ 6 ವರ್ಷ ಆಯಿತು. ಅದಕ್ಕಾಗಿ ಅದು ಇಲ್ಲಿಗೂ ನಮಗೆ ಅನುಮಾನ ಏನಂತಿದ್ರೆ ಆ ಕಂಪನಿಯವರೇ ಮಾಡಿಸಿರ್ಬೇಕು ಅಂತ ಈಗಲೂ ನನಗೆ ಅನುಮಾನ ಇದೆ. ಅದನ್ನ ಆಚೆ ಹೇಳೋಕು ತಮ್ಮೆಲ್ಲರಿಗೂ ಗೊತ್ತು. ಅದಕ್ಕೋಸ್ಕರ ಹಂಗೆ ಇಟ್ಬಿಟ್ಟಿದ್ದೀವಿ. ಅದೇ ಆಮೇಲೆ ಏನಾಯಿತು, ಕೋರ್ಟ್ಗಳು ಹೋಗ್ಬಿಟ್ರು. ಕೋರ್ಟಿಗೆ ಹೋಗಿ ಸುಮ್ಮನೆ ನಿಂತು ಹೋಗ್ಬಿಟ್ರು. ಮತ್ತು 2015 ನಮ್ಮ ಭೂಪತಿಗೆ ಮತ್ತು ಕಾಲ್ ಟ್ಯೂಬ್ ಅವ್ರನ್ನ ಸೀಸ್ ಮಾಡಿದ್ರು. 2015 ಸೀಸ್ ಮಾಡಿಬಿಟ್ಟು ಮತ್ತು ಏನೋ ಅವ್ರಿಗೆ ಮೋಸ ಮಾಡಿ ಅದು ಮಾಡಿಬಿಟ್ರು. ತಮಿಳ್ನಾಡವ್ರು ಬಂದು ಹಿಂದೇನು ಮಾಡೋದು ಅಂತ ಹೇಳಿ ದೌರ್ಜನ್ಯ ಮಾಡಿ ಓಡಿಸ್ಬಿಟ್ರು ಅವನು
ತಮಿಳುನಾಡು ಹೊರಟೋಗಿದ್ರು. ಆದ ನಂತರ ನಮಗೇನಾಯಿತು, ಎಲ್ಲ ಏನೂ ಇಲ್ಲ, ಈ ದೇಶದಲ್ಲಿ ನ್ಯಾಯ ಇಲ್ಲ, ಏನೂ ಇಲ್ಲ ಅಂತ ಸುಮ್ಮನೆ ಆಗಿಬಿಟ್ರು. ಆದರೆ ನಾನಿಲ್ಲಿ ಸರ್ಕಾರ, ನಮ್ಮ ಸೆಂಟ್ರಲ್ ಗೌರ್ಮೆಂಟು, ಅದು ಇಂಟರ್ನ್ಯಾಷನಲ್ 186 ಕಂಟ್ರೀಸ್ನಲ್ಲಿ ಐ ಆಮ್ ಎಲಿಜಿಬಲ್ ಆಫ್ ದಿ ಕಾಪಿರೈಟ್ ಓನರ್. ಸೊ ಡಿಸೈನ್ ಈಸ್ 25 years, ಕಾಪಿರೈಟ್ ಈಸ್ ದ ಲೈಫ್ ಪ್ಲಸ್ 60 years, ಪೇಟೆಂಟ್ ಈಸ್ ದ ಓನ್ಲಿ 20 years. ಸೊ ಪೇಟೆಂಟ್ ಈಸ್ ಎಕ್ಸ್ಪೈರ್ಡ್. ಈ ಕಾಪಿರೈಟ್ ನಮ್ಮಲ್ಲಿದೆ. ಆ ಕಾಪಿರೈಟ್ಗೆ ಕ್ಯಾನ್ಸಲ್ ಮಾಡಿ ಅಂತ ಹೋಗಿದ್ದಾರೆ. ನಾವು ಕೇಳೋದು ಏನೂ ಇಲ್ಲ. ಇವಾಗ ಅವರು ಡೀಲರ್ ಇಟ್ಟಿರ್ತಾರೆ, ಡಿಸ್ಟ್ರಿಬ್ಯೂಟರ್ ಇಟ್ಟಿರ್ತಾರೆ, ಆಮೇಲೆ ಮೀಡಿಯೇಟ್ಸ್ ಸೆಂಟ್ರಲ್ ಇರ್ತಾರೆ, ಆಮೇಲೆ ಆರ್ಗನೈಸೇಷನ್ ಇಟ್ಟಿರ್ತಾರೆ. ಇಷ್ಟು ಜನಕ್ಕೂ ದುಡ್ಡು ಕೊಡ್ತಾರೆ. ಕೊನೆಗೆ ನನಗೆ 1 kg 50 ಪೈಸೆ 60 ಪೈಸೆ ಕೊಟ್ಟಿದ್ರೆ ನಾನು ಯಾಕೆ ತೊಂದರೆ ಕೊಡ್ತೀನಿ? ಆ 50 ಪೈಸೆ ಕೊಟ್ಟು ನನಗೆ ಮಾಡ್ಬೋದಲ್ಲ ಕೆಲಸ. ನಮ್ಮ ಹೊಟ್ಟೆ ಯಾಕೆ ಹೊಡಿಬೇಕು? ಈ ರೀತಿ ಎಲ್ಲ ಆಗಿದೆ ಸ್ವಾಮಿ. ಅದಾದ ನಂತರ ಇವಾಗ ನಮ್ಮ ಪೈಪಿಂದ ಮೋಟರ್ ಫ್ರೀಯಾಗಿ ಹೋಗಿ ಫ್ರೀಯಾಗಿ ಆಚೆ ಬರ್ತಾ ಇದೆ. ಸೊ ಜನ ಚೆನ್ನಾಗಿದ್ದಾರೆ, ರೈತರು ಚೆನ್ನಾಗಿದ್ದಾರೆ, ಇಂಡಸ್ಟ್ರಿ ಚೆನ್ನಾಗಿದೆ. ಗೌರ್ಮೆಂಟ್ ಬೋರ್ಸ್ ಹಳ್ಳಿಗಳೇ ಒಂದು ಬೋರ್ ನಿಂತೋಗಿದ್ರೆ 2 ತಿಂಗಳು 3 ತಿಂಗಳು ಸರಿ ಮಾಡೋಕ್ಕಾಗ್ದಂಗೆ ತುಂಬಾ ಕಷ್ಟ ಬರ್ತಾ ಇದ್ದಾರೆ ನೀರಿಗೆ ಆವಾಗ ಅವರು ಚೆನ್ನಾಗಿದ್ದಾರೆ, ದೇಶನೇ ಚೆನ್ನಾಗಿದೆ. ಅದಕ್ಕೋಸ್ಕರ ನಾನು ಮಾಧ್ಯಮದಿಂದ ತಿಳಿಸೋದೇನೆಂದ್ರೆ, ನಮ್ಮ ಗೌರ್ಮೆಂಟು, ನಮ್ಮ ಕೇಂದ್ರ ಸರ್ಕಾರಕ್ಕೂ ನಮ್ಮ ರಾಜ್ಯ ಸರ್ಕಾರಕ್ಕೂ ಎಲ್ಲ ತಿಳಿಸ್ಬಿಟ್ಟು ಇದಕ್ಕೆ ಯಾವ ರೀತಿ ನ್ಯಾಯ ಮಾಡಬೇಕು ಆ ರೀತಿ ಮಾಡೋದು ಒಂದು ಒಳ್ಳೆಯದು. ಇದರಲ್ಲಿ ಇನ್ನೊಂದು ಏನಾಗ್ತದೆ, 20 ಅಡಿ ಉದ್ದ ನಾವು ಮಾಡಿದ್ದು ಫಸ್ಟ್ ನಾವೇ ಅಲ್ಲ. ಯಾವುದೇ ಆಗಲಿ 2 ಇಂಚಿ ಪೈಪ್ ಆಗಲಿ ಯಾವುದೇ ನಿಮ್ಮ ಗಮನಕ್ಕೆ ಎಲ್ಲರಿಗೂ ಗೊತ್ತಿರ್ತದೆ 20 feet ಇರೋದು ಲೆಂತ್. ಅದು ಕಾಮನ್ ಆಗಿ, ಅದೇ ನಾನು ಹೊಸದಾಗಿ ಹೇಳಲ್ಲ. ಅದರಲ್ಲಿ ಇವರು ಏನ್ ಮಾಡಿದ್ದಾರೆ ಬುದ್ಧಿವಂತರು, ಈಗ ಸ್ಟೇಟ್ ಆರ್ಗನೈಸೇಷನ್ ಮಾಡ್ತಾರಲ್ಲ ಕಂಪನಿಗೆ, ಅವ್ರು ಬುದ್ಧಿವಂತರು ಏನ್ ಮಾಡಿದ್ರೆ, ಸರ್ ಒಂದು ಕೆಲಸ ಮಾಡಿ, ಡೀಲರ್ಗೆ ಜಾಸ್ತಿ ದುಡ್ಡು ಬೇಕು, ಯಾಕಂದ್ರೆ ಅವರು ಮಾರ್ಬೇಕಲ್ವಾ, ನಾವೇನ್ ಮಾಡ್ಬೇಕು, ಒಂದು ಅರ್ಧ ಅಡಿ ಕಮ್ಮಿ ಮಾಡ್ಬಿಡ್ತೀವಿ, ಅರ್ಧ ಅಡಿ ಕಮ್ಮಿ ಮಾಡಿ ಟನ್ನೇಜ್ ಪ್ರಕಾರ ಕೊಡಿ, ನಿಮಗೆ ಟನ್ನೇಜ್ ಲಾಭ ಅವರಿಂದ ಕೊಡಿಸ್ತೀನಿ, ನಿಮಗೆ ಲಾಸ್ ಆಗಲ್ಲ. ಯಾವುದಕ್ಕೆ ಆಗ್ಲಿ ನಿಮಗೆ ಟನ್ನೇಜ್ ಸೇಮ್ ರೇಟ್ ಬರ್ತದೆ, ಉದ್ದ ಕಮ್ಮಿ ಆದ್ರೆ ಅವ್ರು ಒಳ್ಳೇದು, ವೇಟ್ ಕಮ್ಮಿ ಆಗ್ತದೆ, ಈಸಿಯಾಗಿ ಮಾಡ್ಕೊಂತಾರೆ ಅಂತ ಹೇಳಿ ಅವರು 54-58 ರೂಪಾಯಿ ಇವ್ರು ಕೊಟ್ಟರೆ ಡಿಸ್ಟ್ರಿಬ್ಯೂಟರ್ಸ್ಗೆ, ಅವ್ರೊಂದು 1000 ರೂಪಾಯಿ ಇಟ್ಕೊಂತಾರೆ. ಆಮೇಲೆ ಇವರು ಇಲ್ಲಿ ಡೀಲರ್ಸ್ಗೆ ಇನ್ನು 2 ರೂಪಾಯಿ, ಅವರು 500 ರೂಪಾಯಿ 600 ರೂಪಾಯಿ 1000 ರೂಪಾಯಿ ಎಷ್ಟಂದ್ರೆ ಅಷ್ಟಕ್ಕೆ ಮಾರ್ಬಿಡ್ತಾ ಇದ್ದಾರೆ ಸ್ವಾಮಿ. ಇದಕ್ಕೆ ಅಂತಾನೆ ಇಲ್ಲ, ಎಲ್ಲ ಮಾರ್ಬಿಡ್ತಾ ಇದೆ. ನಾವು 2002ನಲ್ಲಿ 22,000 ಅಗ್ರಿಮೆಂಟ್ ಮಾಡ್ಕೊಂಡು ಕಾಲ್ಟ್ಯೂಬ್ ಅವ್ರ ಹತ್ರ ನೀವು ಪೈಪ್ ಮಾತ್ರ ಕೊಡ್ಬೇಕು, ನೀವು ಎಲ್ಲಿ ಮಾರಬಾರ್ದು ಅಂತ ಕಾನೂನು ಪ್ರವಾಗ ನಾವು ಮಾಡ್ಕೊಂಡು ನಾವು ಪೈಪ್ ಮಾಡ್ತಾ ಇದೀವಿ. ನಾವು ಪೈಪ್ ಮಾಡ್ತಾ ಇದ್ರೆ ನಾವು ಬರೀ 50 ರೂಪಾಯಿ ಇಟ್ಕೊಂಡು ಮಾಡ್ತಾ ಇದೀವಿ ಅಷ್ಟೇ. 50 ರೂಪಾಯಿ ರೈತರಿಗೆ ಓಡೋಗ್ತಾ ಇದೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸ್ವಾಮಿ, ಅಷ್ಟು ನೀಟಾಗಿದ್ದು ಅದನ್ನು ಇವರೆಲ್ಲ ಕೆಡಿಸ್ಬಿಟ್ರು. ಈಗ ಅದೊಂದು. ಇನ್ನೊಂದು ಥಿಕ್ನೆಸ್ ಅಂತ ಬರ್ತದೆ, 2.5 ಇಂಚಸ್ 2 ಇಂಚಸ್ 2.9 1.6 1.8 ಈ ರೀತಿ ಥಿಕ್ನೆಸ್ ಅಂತ ಹೇಳ್ತಾರೆ. ಥಿಕ್ನೆಸ್ ಅಂತ ಹೇಳಿ ಅವರು ಮೋಸ ಮಾಡ್ತಾ ಇದ್ದಾರೆ. ಇಷ್ಟು ಹೇಳೋದು 1,200 ರೂಪಾಯಿ ಒಬ್ಬ ಡೀಲರ್ ತಗೊಂತಾ ಇದ್ದಾರೆ ರೈತರ ಹತ್ರ. ಕೊನೆಗೆ ಅಲ್ಲಿವರೆಗೂ ಕಷ್ಟ ಪಡ್ತಾ ಇದ್ದಾರೆ ರೈತರು. ಅದಕ್ಕಾಗಿ ಇನ್ನೊಂದು ಹೇಳೋದೇನೆಂದ್ರೆ, ಇದು ಮುಖ್ಯವಾದ ವಿಷಯ, ಈ ಕಂಪನಿಗಳು ಇವ್ರು ಬಂದರೆ GL ರಾಧಾಕೃಷ್ಣ ಆಗಲಿ GK2 ಕಂಪನಿ ಅನ್ನೋದು ಬಂದ್ರೆ, ನಾವು ಅವ್ರ ಪೈಪ್ ತಗೊಂಡು ಮಾತ್ರ ನಮ್ಗೆಲ್ಲ ಲಾಭ ನಿಂತು ಹೋಗುತ್ತೆ. ಅವ್ರು ಏನ್ ಮಾಡ್ತಾರೆ, ಕ್ಯಾಲ್ಟ್ಯೂಬ್ ಅವ್ರು ಏನ್ ಹೇಳ್ತಾನೆ, ಕ್ಯಾಲ್ಟ್ಯೂಬ್ ಬ್ರ್ಯಾಂಡ್ ಅಂತ ಹೇಳ್ತಾನೆ. ಎಲ್ಲಿದೆ ಸ್ವಾಮಿ ಬ್ರ್ಯಾಂಡು? ಸೂರ್ಯಪ್ರಕಾಶ್ ಬ್ರ್ಯಾಂಡ್ ಅಂತಾರೆ. ಎಲ್ಲಿದೆ ಸ್ವಾಮಿ? ಎಲ್ಲರಿಗೂ JSW ಅವರೇ ರೋಲ್ ಕೊಡೋದು. JSW ರೋಲ್ ಕೊಟ್ರೆ ಎಲ್ಲರೂ ಪೈಪ್ ಮಾರಿಯೋರು ಒಂದೇ, ವಾರ್ನಿಷ್ ಅಂತ ಡಿಫರೆನ್ಸ್. ಅದಕ್ಕಾಗಿ ನನಗೆ 2,000 ಲಾಭ, 2,000 ಟನ್ಗೆ ನನಗೆ 1,500 1,000 ಅಂತಾನೆ ಇಲ್ಲ. ಅಷ್ಟೊಂದು ಲೂಟಿ ಮಾಡ್ಬಿಡ್ತಾ ಇದ್ದಾರೆ, ಜನಕ್ಕೆಲ್ಲ ಮೋಸನೂ ಆಗ್ತಾ ಇದೆ. ಇನ್ನೊಂದು ನಾವು ಇದು ಹೈಟೆಕ್ ಅವ್ರನ್ನ ಇಬ್ಬರನ್ನು ಸೀಸ್ ಮಾಡಿದ್ರೆ, ಹೈಟೆಕ್ ಅವ್ನು ಏನ್ ಮಾಡಿದ್ದಾನೆ ಅಂದ್ರೆ, ಆಚೆ ಬಂದು, ನಾನು ಅವತ್ತು ಸೆಕೆಂಡ್ ಡೇ ಹೋಗಿದ್ದೀನಿ, ಆಚೆ ಬಂದು ಒಂದು ಪೈಪು ಒಳಗಡೆ ಬಿಲ್ ಇದ್ದು 165 NB 150 NB ಅಂತಾರೆ, 165 OD
ಅದರಲ್ಲಿ ಇರೋ ಪೈಪ್ 173 ಇದೆ ಅದರಲ್ಲಿ. ಅಲ್ಲಿಗೆ ಏನಾಗ್ತಾರೆ, ನಮಗ್ ತಪ್ಪಿಸಬೇಕು ಅಂತ ಬಿಲ್ ಅನ್ಸೈಜ್ ಆಗಿ ಪೈಪನ್ನು, ನಮ್ಮ ಪೈಪನ್ನು ಕಳಿಸ್ತಾ ಇದ್ದಾರೆ. ಅಲ್ಲಿಗೇನು ಮಾರಾಟ ಮಾಡ್ತಾ ಇರೋದು ಅಲ್ಲಿಗೆ ಕಳ್ರೆ ತಾನೆ ಸ್ವಾಮಿ. ಇವರು ಮಾಲೂರು ಟ್ಯೂಬ್ಸ್ ಅವ್ರನ್ನು ಹಿಂಗೆ ಮಾಡ್ತಾ ಇದ್ದಾರೆ. ಬಿಲ್ ಅಲ್ಲಿ ಈ ಸೈಜ್ ಹಾಕಲ್ಲ, ಕ್ಯಾಲ್ಟ್ಯೂಬ್ ಅವ್ರು 170 ಹಾಕ್ತಾರೆ, ಒಬ್ಬೊಬ್ರು ಒಂದೊಂದ್ ಸಾರಿ ರೀತಿ ಹಾಕ್ಬಿಟ್ಟು ಎಲ್ಲರೂ ಮಾಡ್ತಾ ಇದ್ದಾರೆ ಸ್ವಾಮಿ. ಈಗ ನಾನು ಧೈರ್ಯವಾಗಿ ಬಂದು ಕಾನೂನು ಪರವಾಗಿ ಇವರನ್ನ ಎದುರಿಸಬೇಕು ಅಂತ ಬಂದು ಸೀಸ್ ಮಾಡಿ ತಮ್ಮ ಮಾಧ್ಯಮಗಳಿಗೆ ತಿಳಿಸ್ಬಿಟ್ಟು ಅವ್ರ ಗಮನಕ್ಕೆ ಹೋಗಿ ನಾನು ಕೇಳೋದು ಒಂದೇ, ಎಲ್ರೂ ಪೈಪು ನಮಗ್ ಕೊಟ್ಬಿಡಿ. ನಾನು ರೈತರಿಗೆ ಬೇಕಾಗಿರೋ ರೇಟ್ ಕೊಡ್ತೀನಿ, ನನಗೆ ಜಾಸ್ತಿನೂ ಬೇಕಾಗಿಲ್ಲ. ಇಲ್ಲ ಅಂದ್ರೆ ನನಗೆ ಕೊಡೋದೇ ಬೇಕಾಗಿಲ್ಲ. ನಮ್ಮ ಪರವಾಗಿ ರೈತರಿಗೆ ಡೈರೆಕ್ಟ್ ಆಗಿ ಹೋಗ್ಲಿ. ಮೀಡಿಯಾದಲ್ಲಿ ಇಷ್ಟು ದಿನ ದುಡ್ಡು ಇರೋದೆಲ್ಲ ಕಮ್ಮಿ ಆಗಲಿ, ಅವ್ರ ರೇಟು ಕಮ್ಮಿ ಆಗುತ್ತೆ, ಅವ್ರಿಗೂ ಒಳ್ಳೇದಾಗುತ್ತೆ, ನಮ್ಮ ಸರ್ಕಾರಕ್ಕೂ ಒಳ್ಳೇದಾಗುತ್ತೆ, ಎಲ್ಲರಿಗೂ ನ್ಯಾಯ ಮಾಡ್ದಂಗೆ ಆಗುತ್ತೆ. ಈ ರೀತಿ ನಾನು ತಮ್ಮಲ್ಲಿ ವಿನಂತಿ ಮಾಡಿ ಎಲ್ಲ ಹೇಳ್ಕೊಂತ ಇದ್ದೀನಿ. ಆದ್ರೂ ನನಗೆ ಈಗ ಇನ್ನೊಂದು ಭಯ ಆಗುತ್ತೆ, ಇಷ್ಟೊಂದು ಕಂಪ್ನಿ ಸೀಸ್ ಮಾಡಿ ಹೋಗ್ತಾ ಇದ್ರೆ ಜೀವ ಬೆದರಿಕೆನೋ ಇದೆ. ಮೊದಲೇ ಈ ತರ ಮಾಡಿರೋರು ಯಾರು ಮಾಡಿದಾರೋ ಅಂತ ಗೊತ್ತಿಲ್ಲ, ಮಾಡಿದ್ದಾರೆ. ಈಗಲೂ ಮಾಡ್ಬೋದಲ್ವಾ? ಇಷ್ಟೊಂದು ದೊಡ್ಡ ತಿಮಿಂಗಲಾಗಿದ್ದಾರೆ ಇವರೆಲ್ಲ. ಅದಕ್ಕೋಸ್ಕರ ಇವ್ರ ಮೇಲೆ ಎದುರ್ಕೊಂತ ಇದ್ದೀನಿ. ನಾನು ಯಾವ ಧೈರ್ಯದಿಂದ ಇದ್ದೀನಿ ಗೊತ್ತಾ? ಮಾಧ್ಯಮ ಧೈರ್ಯದಿಂದಲೇ ನಾನಿರೋದು. ಇಡೀ ಮಾಧ್ಯಮ ಇಂದ ನನಗೆ ಸೇಫ್ ಇದೆ, ನಾನು ಮನೆಯಲ್ಲಿ ಮಳ್ಕೊಂತೀನಿ ಅಂತ ಉದ್ದೇಶದಿಂದಾನೇ ಮಾಧ್ಯಮ ಮುಂದೆ ಬಂದಿದ್ದೀನಿ ಸ್ವಾಮಿ. ಇದು ತಾವು ಇದರಿಂದ ನಮ್ಮ ಸರ್ಕಾರ ಗಮನಕ್ಕೆ ತರಿಸ್ಬಿಟ್ಟು ಯಾವ ರೀತಿ ಇದಕ್ಕೆ ಮಾಡಬೇಕು ಅಂತ ಅವರು ಸರ್ಕಾರನೇ ಯೋಚನೆ ಮಾಡಿ ನಮಗೆ ಲೈಫ್ ಪ್ಲಸ್ 60 ಅಂದ್ರೆ ಇನ್ನು 60 ನಮ್ಮ ಶ್ರೀ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಸರ್ಕಾರದಿಂದ ಇನ್ನು 10 ವರ್ಷ ಜಾಸ್ತಿ ಮಾಡಿದ್ರೆ. ಕಾಪಿ ರೇಟ್ಗೆ 60 ವರ್ಷ ಇತ್ತು, ಈಗ 70 ವರ್ಷ ಆಗಿದೆ. ಆದ್ರೂ ನಮ್ಗೆ ಅಷ್ಟು ಬೇಡ. ನಾನು ಹೇಳೋದೇನಂದ್ರೆ, ನ್ಯಾಯವಾಗಿ ಒಂದು ಲೆವೆಲ್ ಬಂದ್ರೆ ನಾವು ಸಹ ಫ್ರೀಯಾಗಿ ಬಿಡ್ತೀವಿ. ಫ್ರೀಯಾಗಿ ಬಿಟ್ರು ಅವ್ರು ಲೂಟಿ ಮಾಡಿಬಿಡ್ತಾರಲ್ಲ, ಅದಕ್ಕೆ ನಾವು ಒಂದು ತಕ್ಕನಂತ ಪಾಠ ಕಲಿಸ್ಬೇಕು. ಅವರೆಲ್ಲರಿಗೂ ಪಾಠ ಕಲಿಸ್ಬಿಟ್ಟು ಅವರಿಂದ ನಮ್ಮ ಜನಗಳಿಗೆ ಒಳ್ಳೆಯದು ಮಾಡೋ ರೀತಿ ನಾವು ಮಾಡಬೇಕು ಅಂತ ನಾನು ಅದಕ್ಕೋಸ್ಕರ ಮೊದಲು ನಮ್ಮ ಮಾವನವರು ಓಡಿಸ್ಬಿಟ್ಟಿದ್ದಾರೆ ತಮಿಳ್ನಾಡಿಗೆ. ಅವನು ಇಲ್ಲಿ ನಿಲ್ಸಿಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ನಾನು ಒಂದು ಕಂಪನಿ ಮಾಡಿದ್ದೀವಿ ಈಗ ಹೈದರಾಬಾದಲ್ಲಿ, ಜಡ್ಚರ್ಲೆನಲ್ಲಿ. ಅಲ್ಲಿಂದ ಜನವರಿ ಆದಮೇಲೆ ಹೊಸ ಫ್ಯಾಕ್ಟ್ರಿ ಎಲ್ಲ ಶುರುವಾಗಿದೆ. 40 ದಿವಸ ಕಂಪ್ಲೀಟ್ ಆಗುತ್ತೆ. ನಾನು ಪೈಪ್ ತರ್ತೀನಿ, ನಾನು ನ್ಯಾಯವಾದ ಬೆಲೆದಲ್ಲೇ ಜನಗಳಿಗೆಲ್ಲ ಕೊಡ್ತೀನಿ. ಅಲ್ಲಿವರೆಗೂ ಇವರು ಬರಲಿ. ಆವಾಗ ನಾನು ಕೊಡ್ತಾ ಇರೋವಾಗ ಇವ್ರು ನಮ್ಮ ಜೊತೆಯಲ್ಲಿ ಬಂದರೂ ಪರವಾಗಿಲ್ಲ, ಸೀಸ್ ಮಾಡಿ ಎಲ್ಲ ಮಾಡ್ತೀನಿ. ಆಮೇಲೆ ರೇಟ್ ಕಮ್ಮಿ ಕೊಡ್ಲಿ, ತಪ್ಪಿಲ್ಲ. ಅವ್ರೂ ಕಮ್ಮಿ ಕೊಟ್ಟು ಜನಗಳಿಗೆಲ್ಲ ಉಪಯೋಗ ಆಗಲಿ. ಅದಕ್ಕಾಗಿ ಈಗ ನಾವು ಕರ್ನಾಟಕ, ತಮಿಳುನಾಡು ಎಲ್ಲಾನು ಸೀಸ್ ಮಾಡೋಕ್ಕೂ ಸರ್ಕಾರ ಇದು ಕೋರ್ಟ್ ಆರ್ಡರ್ ತಗೊಂಡಿದ್ದೀನಿ. ಇದು ಆದ ನಂತರ ನಾವು ಮತ್ತೆ ಸೀಸ್ ಮಾಡಿ ಎಲ್ಲಾರನ್ನು ಸ್ಟಾಪ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ವಾಮಿ. ಅದು ನಮ್ದೇ. ಒಂದು ನಿಮಿಷ. ಓಕೆ, ಥ್ಯಾಂಕ್ ಯು. చెప్పండి మీ ఎక్స్పీరియన్స్ ಸರ್, ನಾನು ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಮ್ಮ ಪ್ರೊಪರೇಟರ್ ಆದಂಥ ರಾಧಾಕೃಷ್ಣ ಅವರು ಹೇಳಿದಾಗೆ ಈ ವಿಷಯ ಎಲ್ಲ ತಮಗೆ ಅರ್ಥ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಮುಖ್ಯವಾಗಿ ಇದರಲ್ಲಿ ಏನಂತಂದರೆ, ಇದರ ಪೇಟೆಂಟು, ಕಾಪಿರೈಟು, IPR ಹೋಲ್ಡರ್ಸು ಇವರೇ ಇರ್ತಾರೆ. ಆದರೆ ಇವ್ರಿಗೆ ಗೊತ್ತಿಲ್ಲದಂಗೆ ಇಲ್ಲಿಗಲ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡೋರು ತುಂಬ ಜನ ಇದ್ದಾರೆ. ಇದು ಇವರಿಗೆ ಹೇಳಿದಾಗೆ ಒಂದು 2-3 ಕಂಪ್ನಿ ಈಗ ಸೀಸ್ ಮಾಡ್ಕೊಂಡು ಬಂದಿರ್ಬೋದು ಅಷ್ಟೇ. ಬಟ್ ಆಲ್ ಓವರ್ ಇಂಡಿಯಾ ಈ ಕಂಪ್ನಿ ನಡೀತಾನೆ ಇದ್ದಾವೆ, ಮಾರ್ಕೆಟಲ್ಲಿ ಇದೆಲ್ಲನೂ ಮ್ಯಾನುಫ್ಯಾಕ್ಚರ್ ಆಗಿ ಬರ್ತಾನೆ ಇದ್ದಾವೆ. ನಾನು ಈ ಮೂಲಕ ಹೇಳೋದು ಒಂದೇ ವಿಷಯ ಏನಪ್ಪ ಅಂತಂದರೆ, ಅವ್ರು ಹೇಳಿದಾಗೆ ರೈತರಿಗೆ ಒಳ್ಳೆ ಬೆಲೆಯಲ್ಲಿ ಸಿಗಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಅದಕ್ಕೆ ಮುಂಚೆ ಮಾರ್ಕೆಟಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಯಾವ ಬೆಲೆಗೆ ಬರ್ತಾ ಇದೆ, ಅಲ್ಲಿಂದ ಡೀಲರ್ಸ್ಗಳು ಏನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಆ ಡೀಲರ್ಸ್ಗಳಿಂದ ರೈತರ ಕೈಗೆ ಬರ್ಬೇಕಾದ್ರೆ ಎಲ್ಲರಿಗೂ ಅದು ಹೋಗ್ತಾ ಇದೆ ಅನ್ನೋದು ಈಗಾಗಲೇ ತಮಗೆಲ್ಲರೂ ಗೊತ್ತಿರುತ್ತೆ. ಪ್ರತಿಯೊಬ್ಬ ಡೀಲರ್ಗಳು ಯಾರು ತಗೊಳ್ತಾ ಇದ್ದಾರೆ ಅವ್ರಿಗೆ ನಿಮ್ಮ ಮೂಲಕ ಎಚ್ಚರಿಕೆ ಕೊಡಬೇಕು ಅಂತ ನಾನು ಇಷ್ಟಪಡ್ತೀನಿ. ಯಾರೇ ಇದನ್ನ ಇಲ್ಲಿಗಲ್ ಮ್ಯಾನುಫ್ಯಾಕ್ಚರ್ ಮಾಡಿ ತಗೊಂಡು ಮಾರ್ಕೆಟಿಗೆ ಬಿಡ್ತಾ ಇದ್ರು ಕೂಡ ನಾವು ಯಾರನ್ನೂ ಬಿಡೋದಿಲ್ಲ. ಪ್ರತಿಯೊಬ್ಬರ ಮುಂದೆನೂ ಹೋಗಿ ನಾವು ಅದನ್ನು ಸೀಸ್ ಮಾಡ್ಕೊಂಡ್ಬಂದು ಕೋರ್ಟ್ ಪ್ರೊಡ್ಯೂಸ್ ಮಾಡೇ ಮಾಡ್ತೀವಿ. ಇದಕ್ಕೆ ಕೋರ್ಟಿಂದ ನಮಗೆ ಎಲ್ಲ ಥರದ ಪರ್ಮಿಷನ್ ಇದೆ, ಸ್ಟೇ ಆರ್ಡರ್ಗಳಿದ್ದಾವೆ. ಅದಕ್ಕೆ ಬೇಕಾದ್ರೆ ಡಾಕ್ಯುಮೆಂಟ್ಗಳು ನಾನು ಈಗಾಗಲೇ ಪ್ರೊಡ್ಯೂಸ್ ಮಾಡಿದ್ದೀನಿ, ತಾವು ನೋಡ್ಕೋಬಹುದು. ಸೊ
ಯಾರು ಕೂಡ ಇದನ್ನು ಇಲ್ಲಿಗೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರ್ಕೆಟ್ಗೆ ಬಿಡಬಾರ್ದು ಅಂತ ತಮ್ಮನ್ನ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್. ಎರಡು ಕಂಪನಿ ಸೂರ್ಯ ರೋಶ್ನಿ ಒಂದು, ಹೈಟೆಕ್ ಒಂದು ಸೀಸ್ ಮಾಡಿದೀವಿ. ಅವ್ರು ಏನೂ ಇಲ್ಲ, ಮೊದಲು ಈ ಕಲ್ಕಟ್ಟ ಟ್ಯೂಬ್ಸ್ ಅವ್ರು ಇದಾರಲ್ಲ, ಒಬ್ಬರೇ 2002 ಅಗ್ರಿಮೆಂಟ್ ಇದೆ, ತೋರಿಸ್ಬೇಕಲ್ಲ. ಎಲ್ಲ 2002 ಅಗ್ರಿಮೆಂಟ್ ಮಾಡಿದ್ವಲ್ಲ. ನಮ್ಮ 2005 ಆಕ್ಸಿಡೆಂಟ್ ಆಯ್ತಲ್ಲ, ಆವತ್ತಿಂದ ಮಧ್ಯಪ್ರದೇಶ, ರಾಜಸ್ಥಾನ, ಇಲ್ಲಿಂದ ಕರ್ನಾಟಕದಿಂದ ಎಲ್ಲಾ ಕಡೆ ಪೈಪ್ ಹೋಗಿದೆ. ನಮ್ಮ ದೇಶದಲ್ಲಿ ಪೈಪೇ ಇಲ್ಲ. ಇವರೆಲ್ಲ ಕಡೆ ತಗೊಂಡೋಗಿ ಸಾವಿರಾರು ಕೋಟಿ ದುಡ್ಡು ಲೂಟಿ ಮಾಡಿರೋ ಕಲ್ಕಟ್ಟ ಟ್ಯೂಬ್ ಅವರು ಫಸ್ಟ್. ಆಮೇಲೆ ಅವ್ರು ಏನ್ ಹೇಳಿಕೊಟ್ಟಿದ್ದಾರೆ, ಇವ್ರ ಮೇಲೆ ಏನೋ ದುಡ್ಡು ಬರ್ತಾರೆ, ಏನೋ ದುಡ್ಡು ಕೇಳೋಕ್ ಬರ್ತಾ ಇದಾರೆ, ಅಷ್ಟು ಬಿಸಾಕ್ತೆ ಹೋಗ್ತಾರೆ ಅಂತ ಹೇಳಿ ಅವ್ರು ಏನ್ ಹೇಳಿದ್ದಾರೆ, ಕೇಸ್ ಹಾಕೋಣ, ಸ್ಟೇ ತಗೋಣ, ಹೊಟ್ಟೋಗ್ತಾರೆ ಅಂತ ಹೇಳಿ. ನಾನು ಯಾರು ದುಡ್ಡು ಕೇಳಿಲ್ಲ, ಒಂದು ಪ್ರೂಫ್ ಕೊಡಿ ಅವರು, ನಾನು ತಲೆ ಬೋಡ್ಸ್ಕೊಂತೀನಿ. ಸುಮ್ಮನೆ ದುಡ್ಡು ಕೊಡ್ತಾರೆ, ದುಡ್ಡು ಕೊಟ್ರೆ ಬರ್ತಾರೆ, ದುಡ್ಡು ಬರ್ತಾರೆ ಅಂತ ಆತ. ನಮ್ಗೆ ಅದು ಬೇಕಾಗಿಲ್ಲ. ದುಡ್ಡು ಬೇಕಾಗಿರೋ ನಾನು ಇಷ್ಟು ದೂರ ಬರಲ್ಲ, ಎಲ್ಲೋ ಇರ್ತೀನಿ ಹಿಂದೆಗಡೆ. ಅದಕ್ಕೋಸ್ಕರ ಅವ್ರ ಮುಖ್ಯ ಉದ್ದೇಶ ಏನು, ನಾವು ಚೆನ್ನಾಗಿ ಅವ್ರಿಗೆ ಏನೋ ಒಂದು ಕೇಸ್ ಹಾಕ್ಬಿಟ್ಟು ಮುಗಿಸ್ಬಿಟ್ಟು 5-6 ವರ್ಷ ಆಗುತ್ತೆ, ನಾವು ಮಜಾ ಮಾಡೋಣ ದುಡ್ಡು. ಇಷ್ಟೇ ಸ್ವಾಮಿ ಅವ್ರ ಉದ್ದೇಶ. ಅಗ್ರಿಮೆಂಟ್ ಆಗಿದ್ದು ತೋರಿಸ್ತೇನೆ ಸ್ವಾಮಿ, ಕೊಡಿ ಸ್ವಾಮಿ. ಅದೇ ಒರಿಜಿನಲ್. ಇದು 2005 ಲಕ್ಷ್ಮಿ ಮಿಟ್ಟಲ್ ಟ್ಯೂಬ್ಸ್, ಮಾಲೂರ್ ಟ್ಯೂಬ್ಸ್, ಕ್ಯಾಲ್ ಟ್ಯೂಬ್ಸ್ ಅಗ್ರಿಮೆಂಟ್ ಆಗಿದೆ. ಇದೊಂದು, ಇದು 2002 22,000 ಟನ್ಗೆ ಮಾಡಿ ನಮಗೆ ಕೊಡ್ಬೇಕು. ಇದು 2002 ಅಗ್ರಿಮೆಂಟ್ ಆಗಿದೆ. 2007 ಮಾಡಿ ನಮಗೆ ಕೊಡ್ಬೇಕು. ಇದು 2002 ಅಗ್ರಿಮೆಂಟ್ ಆಗಿದೆ. 2007 ಇದು ಪೇಟೆಂಟ್ ಆರ್ಡರ್ ಮಾಡಿರೋದು. ಇದು 2007 ಅಗ್ರಿಮೆಂಟ್. ಬಿಂಜರಾಸ್ ಸ್ಟೀಲ್ ಟ್ಯೂಬ್ ನಾ ಇಲ್ಲಿ ಹೇಳ್ಬೇಕಂದ್ರೆ ಒಂದಂತೂ ನಿಜ, 8 ಲಾರಿ ಲೋಡ್ ಸೀಸ್ ಮಾಡಿದ್ದು ಬಿಂಜರಾಸ್ ಸ್ಟೀಲ್ ಟ್ಯೂಬ್ಸ್ ಅವ್ರದ್ದು 2005ರಲ್ಲಿ. ಆದರೆ ಅವರು ನಿಮ್ಮದು ನ್ಯಾಯ ಇದೆ, ನಾವು ತಪ್ಪು ಮಾಡಬಾರ್ದು ಅಂತ ಹೇಳಿ ಅವರು ಮೆಡ್ರಾಸ್ ಹೈಕೋರ್ಟ್ ಬಂದು 2007 ಅಲ್ಲಿ ಕಾಂಪ್ರಮೈಸ್ ಆಗಿ ಅಗ್ರಿಮೆಂಟ್ ಕೊಟ್ಟು, ನಾವಿದೀವಿ, ನೀವು ಮುಂದುವರಿಸಿ ಬಿಸ್ನೆಸ್ ಅಂತ ಹೇಳಿ ಮಾಡಿರೋರು. ಆವಾಗ್ಲೂ ಆ ಪೈಪ್ ನಾವು ಆಕ್ಸಿಡೆಂಟ್ ಆದ್ಮೇಲೆ 2007 ಅಲ್ಲಿ ಪೈಪ್ ತಂದು ಬಿಡ್ತೀವಿ ಅಂತ ಹೇಳಿ ನಾಯ್ಡು ಅವ್ರನ್ನ ಎದುರಿಸ್ಬಿಟ್ಟು ಓಡಿಸ್ಬಿಟ್ಟಿದ್ದಾರೆ. ಇಲ್ಲಿ ನೀನು ಬದುಕಬಾರ್ದು, ಅದೇಂಗ ಬರ್ತೀಯ, ಯಾವ್ದಾವ್ದೋ ಸಂಘಗಳಿಂದ ಏನನ್ನ ಮಾಡಿ ಅವ್ನು ಓಡಿಸಿ ಎದುರಿಸ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಅವ್ರು ಓಡೋಗಿದ್ದಾರೆ. ಇವರು ಮತ್ತು ಬಿಂಜರಾಸ್ ಸ್ಟೀಲ್ ಟ್ಯೂಬ್ ಕಂಪನಿ ಅವರು, ನಾನು ಎಷ್ಟು ಬೇಕೋ ಸಹ ನಿಮ್ಗೆ ಸಪ್ಲೈ ಕೊಡ್ತೀನಿ ಕರ್ನಾಟಕಕ್ಕೆ, ನೀವು ಮುಂದುವರಿಸಿ ಅಂತ ಈಗಲೂ ಮುಂದೆ ಬಂದಿದ್ದಾರೆ. ಅದಕ್ಕೋಸ್ಕರ ನಾನು ಜನವರಿ ಆದ್ಮೇಲೆ, ಸಂಕ್ರಾಂತಿ ಆದ್ಮೇಲೆ ನಮ್ಮ ಪೈಪು ಟ್ಯೂಬೆಕ್ಸಿ ಅನ್ನೋ ಕಂಪನಿಯಿಂದ ಬಿಡುಗಡೆ ಆಗುತ್ತೆ. ಜಿಕೆ ಟ್ಯೂಬ್ದು ಪ್ರೊಪ್ರೈಟರ್ಶಿಪ್, ಟ್ಯೂಬೆಕ್ಸಿ ಅನ್ನೋ ಲಿಮಿಟೆಡ್ ಕಂಪನಿ. ಅದಕ್ಕೋಸ್ಕರ ಲಿಮಿಟೆಡ್ ಕಂಪನಿಯಿಂದಾನೆ ಬ್ರ್ಯಾಂಡ್ ಟ್ಯೂಬೆಕ್ಸಿ ಅನ್ನೇ ಬರ್ತದೆ. ಟ್ಯೂಬೆಕ್ಸಿ ಅನ್ನೋ ಜನವರಿ ಆದ್ಮೇಲೆ ಬಿಡ್ತೀನಿ. ರೈತರಿಗೆಲ್ಲ ಒಳ್ಳೇದಾಗುತ್ತೆ. ನನ್ನಿಂದ ಎಷ್ಟು ಸಹಾಯ ಆಗ್ಬೇಕು, ನಾನು ಯಾರು ಸಹಾಯ ಮಾಡಬೇಕು, ದೇಶ ಭಗವಂತ ಮೇಲಿದ್ದಾನೆ, ನಾನು ಇಷ್ಟು ಮಾಡ್ಬೇಕು ಅಂತ. ಮುಂಚೆನೆ ಮಾಡಬಹುದಿತ್ತಲ್ಲ ಸರ್ ನೀವು? ಯಾವಾಗ? ಇವಾಗ ನೀವೇನು ಓನಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀರಾ, ಹೌದೌದು, ಫಸ್ಟ್ ಏನ್ ಮಾಡ್ಬೇಕಿತ್ತು? ಅದನ್ನೇ ತಿಳಿಸ್ತೀನಿ. ನನಗೆ ಏನಾಗಿತ್ತಂದ್ರೆ, ನಮ್ಮ ಮಾವನವ್ರು ಇದ್ದಾಗ 2 ನಂಬರ್ 175, 180 ಅದನ್ನು ಕಾಪಿರೈಟ್ ಬೋರ್ಡ್ ಇತ್ತು, ಅವಾಗ ಕ್ಯಾನ್ಸಲ್ ಮಾಡಿಸಿದ್ದಾರೆ. ಕ್ಯಾನ್ಸಲ್ ಮಾಡಿದ ಮೇಲೆ ಆಮೇಲೆ ಡೆಲ್ಲಿ ಹೈಕೋರ್ಟ್ ಅಲ್ಲಿ ಎಕ್ಸ್ಪರ್ಟಿ ಹಾಕೊಂಡು ಇವರಿಗೆ ಕ್ಲೋಸ್ ಕಾಪಿರೈಟ್ ಇಲ್ಲ ಅಂತ ಮಾಡಿಸಿದ್ದಾರೆ. ಆಮೇಲೆ ಡೆಲ್ಲಿ ನಮ್ಮವರು ರಿಟ್ ಪಿಟಿಷನ್ ಹಾಕೊಂಡಿದ್ರು 2008 ಅಲ್ಲಿ ಹಾಕೊಂಡು 2014 ಅವ್ರು ತೀರ್ಕೊಂಡ ಮೇಲೆ ಮತ್ತು ಬಂದು 2020 ನಲ್ಲಿ ಅಪನೆಂಟ್ ಈಸ್ ಡೈಡ್, ಈಸ್ ಕ್ಲೋಸ್ಡ್ ದ ಡಿಸ್ಪೋಸಲ್ ಅಂತ ಆರ್ಡರ್ ಮಾಡಿದ್ರು. ಆ ಆರ್ಡರ್ ತಕೊಂಡು ನಾನೇನ್ ಮಾಡಿದೆ, ಮೆಡ್ರಾಸ್ ಹೈಕೋರ್ಟ್ ಹೋಗಿ ಸಿವಿಲ್ ಮಿಸ್ಲೇನಿಯಸ್ ಪಿಟಿಷನ್ ಹಾಕೊಂಡು ಅಡ್ಮಿಟ್ ಮಾಡಿ 3 ವರ್ಷ ನಾನು ಅದನ್ನ ಕಷ್ಟಪಟ್ಟು ಅದನ್ನೇನ್ ಮಾಡಿದ್ರೆ ಲಿಬರ್ಟಿ ಗ್ರಾಂಟ್ ಮಾಡಿಸಿದ್ದೀನಿ. 3082 ಡೇಸ್ ಕಂಡೋನ್ ಡಿಲೇ ಸೆಟಸೈಡ್ ಅದನ್ನೆಲ್ಲ ಹಾಕಿ ನಾನು ಆರ್ಡರ್ ತಗೊಂಡು ಬಂದ ಮೇಲೆ
ಅದು ಈಗ ಪ್ರೆಸೆಂಟ್ ಕಮರ್ಷಿಯಲ್ ಕೋರ್ಟ್ ಬೆಂಗಳೂರಲ್ಲಿ ಇದೆ ಸ್ವಾಮಿ. ಅವ್ರು ಯಾಕಂದ್ರೆ ಕಾಪಿರೈಟ್ ಬೋರ್ಡ್ 2021 ತೆಗೆದುಬಿಟ್ಟಿದ್ದಾರೆ. ಅದನ್ನ ಎಲ್ಲ ಮೆಡ್ರಾಸ್ ಆಗ್ಲಿ ಇನ್ನು ಬೆಂಗಳೂರು ಹೈಕೋರ್ಟ್ಗೆ ಇಲ್ಲ, ಕೆಲವು ಹೈಕೋರ್ಟ್ಗಳು ಮಾಡಿದ್ದಾರೆ, ಆರ್ಡರ್ ಮಾಡಿದ್ದಾರೆ. ಅದರಿಂದ ಕಮರ್ಷಿಯಲ್ ಕೋರ್ಟ್ ಮಾಡಿಕೊಟ್ಟಿದ್ದಾರೆ. ಆ ಕಮರ್ಷಿಯಲ್ ಕೋರ್ಟ್ ಬಂದ ತಕ್ಷಣ ಆಮೇಲೆ ನನ್ನ ಹೆಸರಲ್ಲಿ 173, 171 ಅವ್ರ ಹತ್ರ ನಮ್ಮ ಭೂಪತಿಯಾದ ಕೆ ಭೂಪತಿ ಅವರ ಹತ್ರ NOC ತಗೊಂಡು 171, 72, 73 ಎಲ್ಲ ನಾನು ರಿಜಿಸ್ಟ್ರೇಷನ್ ಮಾಡಿದೆ. ಅದು ಮಾಡಿದ ಮೇಲೆ ಈಗ ನನಗೆ ರೈಟ್ಸ್ ಬಂದ ಮೇಲೆ ನಾನು ಬಂದಿದ್ದೀನಿ. ಅಲ್ಲಿವರೆಗೂ ನಾನು ಬರೋಕೆ ರೈಟ್ಸ್ ಇಲ್ಲ. ಇನ್ನೊಂದು ಏನಂದ್ರೆ ಇದು ಸುದ್ದಿ 175 ಮಾಡಿದ್ವಲ್ಲ ನಾವು, 175 ಫ್ರೀ ಆಯ್ತು. 175 ನಾಯ್ಡುದ್ ಇದೆಯಲ್ಲ, ನಾವು ಮಾಡ್ಬೋದು ಅಂತ 173 ಅಂತ ಅವರೇ ಮಾಡಿರೋದು. 173.5, 173.2 ಈ ರೀತಿ ಎಲ್ಲ ಒಬ್ಬೊಬ್ಬರಿಗೊಬ್ಬರು ಯಾರಿಗೆ ಬೇಕು ಏನು ಬೇಕು ಎಲ್ಲ ಮಾಡ್ಕೊಂಡಿದ್ದಾರೆ ಸ್ವಾಮಿ. ಮಾಡಿಬಿಟ್ಟು ಕೊನೆಗೆ ನಾನು 170 to 190 mm ಔಟರ್ ಓಡಿ ಈಗ ನಾನು ಧೈರ್ಯವಾಗಿ ಬಂದಿದ್ದೀನಿ. ಅದಕ್ಕೋಸ್ಕರ ಈಗ ನಾನು ಪೈಪ್ ಕೊಡಬೇಕು, ಜನಗಳೆಲ್ಲ ಒಳ್ಳೇದಾಗಬೇಕು. ಈಗಲೂ ನಾನು ಅವರ ವಿರೋಧಿ ಅಲ್ಲ. ಆ ಕಂಪನಿಗಳೆಲ್ಲ ಬಂದು ನಮ್ಮ ಹತ್ರ ಅನುಸರಿಸ್ಕೊಂಡು ಹೋದ್ರೆ ನಾವು ಸಹಕಾರ ಕೊಡಿಸಿದ್ವಿ. ಕೈ ಜೋಡಿಸ್ತೀರಾ ಅಂತ ಹೇಳ್ತಾ ಇದ್ದೀರಾ. ಖಂಡಿತ. ಇಷ್ಟೆಲ್ಲ ಪ್ರಾಬ್ಲಮ್ ಮಾಡಿರೋರು ನಿಮ್ ಕೈ ಜೋಡಿಸಿದ್ರೆ ಮತ್ತೆ ಪ್ರಾಬ್ಲಮ್ ಆಗಲ್ಲ ಅಂತ ನಿಮ್ಗೆ ಯೋಚನೆ ಬರ್ತಾ ಇಲ್ವಾ? ಅಲ್ಲ ಸ್ವಾಮಿ, ನಾನೇನ್ ಮಾಡ್ತೀನಿ, ಅವ್ರ ಜೊತೆ ಹೋಗಿ ದುಡ್ಡು ತಗೊಳ್ಳಲ್ಲ. ಅವ್ರ ಜೊತೆ ಹೋಗಿ ದುಡ್ಡು ತಗೊಳ್ಳಲ್ಲ. ನಾನು ದುಡ್ಡು ಕೊಡಿ ಮನೆಗೆ ಹೋಗ್ತೀನಿ ಅಂತ ಹೇಳಲ್ಲ. ನಾನೇನ್ ಹೇಳ್ತೀನಿ, ನೀನ್ ಪೈಪ್ ನಾನು ಕೊಟ್ಬಿಡು, ಪೈಪ್ ನಾನು ಮಾಡ್ತೀನಿ, ನಿನಗೆ ಕ್ಯಾಶ್ ಕೊಡೋಕೆ ನಾನು ರೆಡಿ ಇದ್ದೀನಿ. ಒಂದು ದಿವಸ 5 ಕೋಟಿ 10 ಕೋಟಿ ಆದ್ರೆ ನಾನು ಕ್ಯಾಶ್ ಕೊಡ್ತೀನಿ, ಕೊಡಿ. ಏನ್ ರೇಟ್ ಅಂದ್ರೆ ಇವತ್ತು ಅದನ್ನು ನಿಮ್ಗೆ ತಿಳಿಸ್ಬಿಡ್ತೀನಿ. ಇವತ್ತು ರೋಲು 45,600 ರೂಪಾಯಿ ಇದೆ. ಪ್ರೊಸೆಸಿಂಗ್ ಚಾರ್ಜಸ್ 3,500 ಆಗುತ್ತೆ. 43, 46, 47 ರೂಪಾಯಿ ಆಗುತ್ತೆ. 47 ರೂಪಾಯಿ ಆದ್ಮೇಲೆ ಮತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಟ್ರಾನ್ಸ್ಪೋರ್ಟ್ ಒಂದು 2,000, 48. ಯಾಕೆ ಸ್ವಾಮಿ 58, 59 ಮಾಡ್ತಾ ಇದ್ದಾರೆ ಈಗ. ಡಿಸ್ಟ್ರಿಬ್ಯೂಟರ್ಗೆ ಅಷ್ಟು ಮಾಡ್ತಾ ಇದ್ದಾರೆ. ನೀವು ಲೆಕ್ಕ ಹೇಳಿ, ರೋಲ್ ಬರೋದಷ್ಟೇ, ಪ್ರೊಸೆಸಿಂಗ್ ಚಾರ್ಜ್ ಬರೋದಷ್ಟೇ, ಟ್ರಾನ್ಸ್ಪೋರ್ಟ್ ಯಾಕೆ ಇಷ್ಟು ರೇಟ್ ತಗೊಳ್ತಾ ಇದ್ದಾರೆ? 60, 50 ಇದ್ರಲ್ಲಿ ನೋಡಿ 58 ಚಿಲ್ಲರೆ, ಈಗ 60. ಏನಾದ್ರು ಹೇಳಿದ್ರೆ GST ರೇಟ್ GST ಸಂಬಂಧನೇ ಇಲ್ಲ. ಅದು ಆಚೆ ಬಂದ ಮೇಲೆ GST ಹಾಕ್ತಾರೆ, ರೈತ ಮೇಲೆ ಹೋಗ್ತದೆ. ಯಾವ ಕಸ್ಟಮರ್ಸ್ ಇರ್ತಾರೆ, ಕಸ್ಟಮರ್ಸ್ ಹೋಗ್ತಾರೆ. ಅದಕ್ಕೆ ಇದಕ್ಕೆ ಏನ್ ಸಂಬಂಧ ಇದೆ ಸ್ವಾಮಿ? ನಾನು ಕೇಳೋದು ಇಷ್ಟೇ, ನನಗೆ 1 ಕೋಟಿ 2 ಕೋಟಿ ಕೊಟ್ಟರೆ ನಾನು ತಗೊಳ್ಳಲ್ಲ, ನನಗೆ ಬೇಕಾಗಿಲ್ಲ. ಫ್ಯಾಕ್ಟ್ರಿ ಮುಚ್ಚಿಬಿಡು, ಇನ್ನು ನನ್ನ ಜೊತೆಲಿ ಕೈ ಜೋಡಿಸಿ ನೀನು ಪೈಪ್ ಕೊಡಿ, ನ್ಯಾಯವಾದ ರೇಟ್ ಕೊಡಿ. ಈಗ ಇರೋ ರೇಟ್ ಇಳಿಸಿಬಿಡಿ ಸರ್. ಮತ್ತೆ ಇನ್ನು ಯಾರಾದ್ರೂ ಏನಾದ್ರು ಡೌಟ್ ಕೇಳ್ಬೋದು. ನಾನು